ಮೊದಲನೇದಾಗಿ ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಓಕೆ ಇದು ಬಂದು ನಿಮಗೆ 16,000 ಆಗುತ್ತೆ. ಇದರಲ್ಲಿ ನಿಮಗೆ 1 to 5 ಕೋನ ಮೇಂಟೈನ್ ಮಾಡಬಹುದು. ಇದಕ್ಕೆ ವಿತ್ ಇಂಜಿನ್ ಬೇಕಾದ್ರೂ ಹ್ಯಾಡ್ ಅಪ್ ಮಾಡಬಹುದು. ಅಂದ್ರೆ ಕರೆಂಟ್, ಈಗ ರೈತರಿಗೆ ಕರೆಂಟ್ ಇರಲ್ಲ, ಹೊಲದ ಹತ್ರ ಮನೆ ಕಟ್ಟಿರ್ತಾರೆ, ಅವರಿಗೆ ಪೆಟ್ರೋಲ್ ಬೇಕಾಗುತ್ತೆ. ಈಗ ಅದ್ರಲ್ಲಿ UPS ಮಾಡಕ್ಕಾಗಲ್ಲ. ಆ ಪರ್ಪಸ್ ಇಂದ ಪೆಟ್ರೋಲ್ ನ ಆಡ್ ಅಪ್ ಮಾಡಿದ್ವಿ. ನೋಡಿ, ಪೆಟ್ರೋಲ್ ಇಂಜಿನ್ ಈ ತರ ಬರುತ್ತೆ. ಓಕೆ ಸರಿನಾ? ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಬೇಕಾದ್ರೆ ಸೊ ಇದಕ್ಕೆ ನೀವು ಅಟ್ಯಾಚ್ ಮಾಡಿರೋದು ಅಟ್ಯಾಚ್ ಮಾಡಿರೋದನ್ನ. ಓಕೆ ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ. ಓಕೆ, ಸೊ ಇದರದ್ದು ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಡ್ಯೂರಬಿಲಿಟಿ ಎಷ್ಟು ವರ್ಷ, ಏನು ವಾರಂಟಿ ವಾರಂಟಿ ಬಂದು ನಿಮಗೆ 6 months ಇರುತ್ತೆ. ಹಾ ಕರೆಂಟ್ ಮೋಟರ್ ಮಾತ್ರ, ಇಂಜಿನಿಗೆ ಮಾತ್ರ ಯಾವುದೇ ವಾರಂಟಿ ಇರಲ್ಲ. ಕ್ಯಾನಿಗೆ, ರಬ್ಬರ್ ಐಟಮ್ಗೆ ಯಾವುದಕ್ಕೂ ವಾರಂಟಿ ಇರಲ್ಲ ಮೇಡಮ್. ಓಕೆ, ಎಲ್ಲ SS ಫುಡ್ ಗ್ರೇಡೆಡ್ ಮೆಟೀರಿಯಲ್ ಕೊಡೋದು ನಾವು. ಅಣ್ಣ, ಈಗ ನೀವು ಇದು 16K ಗೆ ಸಿಗುತ್ತೆ ಅಂತ ಅಂದ್ರಲ್ವಾ? ಸೊ ವಿತ್ ಮಿಲ್ಕಿಂಗ್ ಮಿಷಿನ್ ಸಿಗುತ್ತಾ ಹೆಂಗೆ ನಮ್ಗೆ? ಸರ್, ವಿತ್ ಕ್ಯಾನ್ ಅಸೆಂಬ್ಲಿ ಎಲ್ಲ ಸಿಗುತ್ತೆ. ಓಕೆ, ಸೊ ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಬಿಡುತ್ತೆ. ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.